Welcome to Pattadakal English Academy and ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ PUC ಫಸ್ಟ್ ಇಯರ್ ಥರ್ಡ್ ಯೂನಿಟ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಬೈ ಪೂರ್ಣಚಂದ್ರ ತೇಜಸ್ವಿ ಈ ಒಂದು ಲೆಸನ್ ಸ್ಟಾರ್ಟ್ ಮಾಡ್ತೀನಿ. ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಏನಾದರೂ ನಾನು ಹೇಳದೆ ಉಳೀತು ಅಂತಂದ್ರೆ ಅಥವಾ ನಾನು ಹೇಳಿದ್ದು ನಿಮಗೆ ತಿಳಿಯದ ಹೋದರೆ ಕಮೆಂಟ್ನಲ್ಲಿ ಕ್ವಶನ್ ಕೇಳ್ರಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಬರ್ರಿ, ಪ್ರೀ ರೀಡಿಂಗ್ ಆಕ್ಟಿವಿಟಿ. ಈ ಲೆಸನ್ ಎದರ ಬಗ್ಗೆ ಐತಿ ಒಂದೆರಡು ಮಾತನ್ನು ಮಾತಾಡ್ತೀನಿ. ಇವತ್ತಿನ ದಿವಸ ಬಹಳ ದಿವಸದಿಂದ ಹಿಂದನೆ ಪೂರ್ಣಚಂದ್ರ ತೇಜಸ್ವರ ಕಾಲದಲ್ಲಿನ ಭಾರತ ದೇಶದಲ್ಲಿ ಕಾಡುಗಳು ನಾಶವಾಗಲಿಕ್ಕತ್ತಿದ್ದವು. ಕಾಡಿನಲ್ಲಿ ಸಾಕಷ್ಟು ಔಷಧಿ ಗುಣಗಳು ಉಳ್ಳಂತ ಗಿಡಗಳು ನಾಶವಾಗುತ್ತಿದ್ದವು. ಕಾಡುಗಳನ್ನು ಡಿಫಾರೆಸ್ಟೇಷನ್ ಮಾಡೋರು ಲಾಗಿಂಗ್ ಮಾಡಿ ಹಾಳು ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಭಾರತದ ಅನರ್ಘ್ಯ ಸಂಪತ್ತು ಔಷಧಿ ಗುಣಗಳುಳ್ಳ ವನಸ್ಪತಿ ಗಿಡಗಳು ನಾಶ ಆಗ್ತಾವ ಅಂತ ಹೇಳಿ ಅದು ನಾಶ ಆಗ್ಲಿಕ್ಕೆ ಹತ್ತು. ಆಮೇಲೆ ಇನ್ನೊಂದೇನಂತಂದ್ರ ಈ ಔಷಧಿ ಗುಣಗಳು ಉಳ್ಳಂತ ಗಿಡಗಳ ಬಗ್ಗೆ ಮಾಹಿತಿ ಇದ್ದಂತ ಜನ ಈ ಔಷಧಿ ಗಿಡ ಇಂಥದ್ದ ರೋಗಕ್ಕೆ ಬರುತ್ತ ಅಂತ ಗೊತ್ತಿದ್ರು ಹೇಳಕ್ ರೆಡಿ ಇಲ್ಲ. ಯಾಕೆ ಹೇಳಕ್ ರೆಡಿ ಇಲ್ಲ ಅಂತಂದ್ರ ಆ ಔಷಧಿ ಗುಣ ಇಂಥ ರೋಗಕ್ಕೆ ಬರುತ್ತ ಅಂತ ಹೇಳ್ಬಿಟ್ರಂದ್ರ ಆ ಔಷಧ ಗಿಡ ತನ್ನ ಔಷಧಿ ಗುಣವನ್ನ ಶಕ್ತಿಯನ್ನ ಕಳ್ಕೊಂಡ್ ಬಿಡ್ತೈತಿ ಅನ್ನುವಂತ ತಪ್ಪು ಭಾವನೆ ಭಾರತೀಯರಲ್ಲಿ. ಔಷಧ ಇರುವಂತ ಗಿಡಬಳ್ಳಿಗಳು ನಾಶ ಆಗೋದು ಒಂದು ಸಮಸ್ಯೆ. ಹಾಗೇನಾದರೂ ಔಷಧ ಗಿಡವುಳ್ಳಂತ ಬಳ್ಳಿಗಳು ಉಳ್ಕೊಂಡು ಅದರ ಬಗ್ಗೆ ಗೊತ್ತು ಇದ್ದು ಯಾರಿಗೂ ಹೇಳಾರದೆ ಹಳೆಯ ಜನ ಅವ್ರು ಸತ್ತು ಹೋದ್ರೆ ಅದು ಸಮಸ್ಯೆ. ಎರಡೂ ಆಗ್ಲಿಕ್ಕೆ ಹತ್ತವ್ರಿ. ಅದ್ರ ಬಗ್ಗೆ ಗೊತ್ತಿರುವಂತ ಔಷಧಿ ಗುಣಗಳ ಬಗ್ಗೆ ಗೊತ್ತಿರ್ತಕ್ಕಂಥ ಜನರನ್ನು ಇನ್ನೊಬ್ಬರಿಗೆ ಯಂಗರ್ ಜನರೇಷನ್ಗೆ ಹೇಳಾರ್ದ ಅವರು ಸಾಯ್ಲಿಕ್ಕೆ ಹತ್ಯಾರ. ಕಾಡುಗಳನ್ನು ಸಾಯ್ಲಿಕ್ಕೆ ಹತ್ತವ. ಅಥವಾ ಒಂದೇನಾದ್ರೂ ಉಳಿದು ಇನ್ನೊಂದು ಸತ್ತು ಹೋದ್ರ ಉಳಿದದ್ದನ್ನು ಉಪಯೋಗ ಇಲ್ಲ. ಆದ್ರಿಂದ ಪೂರ್ಣಚಂದ್ರ ತೇಜಸ್ವಿ ಅವರು ಈ ಲೆಸನ್ದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಔಷಧಿ ಗುಣವುಳ್ಳಂತ ಗಿಡಗಳು ನಮ್ಮ ದೇಶದಲ್ಲಿ ಸಾಕಷ್ಟು ಇವೆ. ಬಹಳ ಕಾಸ್ಟ್ಲಿ ಆಗಿರ್ತಕ್ಕಂಥ ಔಷಧಿ ಗುಣವುಳ್ಳಂತ ಗಿಡಗಳದಾವ. ಅದರ ಬಗ್ಗೆ ಗೊತ್ತಿರುವಂತ ಜನ ತಮ್ಮ ನಾಲೆಜ್ದೊಂದಿಗೆ ಸುಮ್ಮನೆ ಯಾರಿಗೆ ಹೇಳಾರ್ದ ಸತ್ತು ಹೋಗಬಾರ್ದು. ಆ ನಾಲೆಜ್ ಅನ್ನ ಯಂಗರ್ ಜನರೇಷನ್ಗೆ ಹೇಳ್ಬಿಟ್ಟು ಸಾಯ್ಬೇಕು. ಇಲ್ಲಕ್ಕಂದ್ರೆ ಒಂದು ಪುಸ್ತಕದಲ್ಲಿ ಅದನ್ನ ಬರೆದಿಟ್ಟು ಸಾಯ್ಬೇಕು. ಮತ್ತ ನಂಬರ್ 1. ನಂಬರ್ 2, ಆ ಗುಣವುಳ್ಳ ಔಷಧಿ ಗುಣವುಳ್ಳಂತ ಬಳ್ಳಿ ಗಿಡಗಳನ್ನ ಹೊಂದಿರತಕ್ಕಂಥ ಕಾಡುಗಳದಾವಲ್ಲ ಆ ಕಾಡುಗಳು ನಾಶ ಆಗಬಾರ್ದು ಅನ್ನುವಂತ ದೃಷ್ಟಿಯಿಂದ ಏನ್ ಮಾಡ್ತಾರ, ಈ ಆರ್ಟಿಕಲ್ ಅನ್ನ ಬರೀತಾರ. ಈ ಆರ್ಟಿಕಲ್ ಫಸ್ಟ್ ಪರ್ಸನ್ ದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಅಂತಾನೆ ಸ್ಟಾರ್ಟ್ ಮಾಡ್ತಾರ. ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಅಭಿಪ್ರಾಯವನ್ನ ಈ ಆರ್ಟಿಕಲ್ ದೊಳಗ ಈ ಲೆಸನ್ ದೊಳಗ ಹೇಳ್ತಾರ. ಆಮೇಲೆ ಈ ಲೆಸನ್ ದೊಳಗ ಒಂದು ಪರ್ಟಿಕ್ಯುಲರ್ ಬಳ್ಳಿ ಕುರಿತು ಹೇಳ್ಕೊಂತ ಹೋಗ್ತಾರ. ಆ ಬಳ್ಳಿ ಒಂದೇ ಬಳ್ಳಿ, ಇಡೀ ಲೆಸನ್ ದಲ್ಲಿ ಏನು ಹೇಳಲ್ಪಟ್ಟಿರ್ತಕ್ಕಂಥ ಎಲ್ಲ ವಿಷಯ ಒಂದೇ ಬಳ್ಳಿ ಕುರಿತು. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತಾರ. ಒಂದು ಬಳ್ಳಿ. ಆ ಬಳ್ಳಿ ಯಾವುದು ಅಂತ ಕೇಳಿದ್ರೆ ಎಲ್ಲೂ ಹೇಳಿಲ್ಲ ಆ ಬಳ್ಳಿ ಹೆಸರು ಪೂರ್ಣಚಂದ್ರ ತೇಜಸ್ವಿ ಅವರು. ಬಟ್ ನಮ್ಮ ವಿದ್ಯಾರ್ಥಿಗಳು ಗೆಸ್ ಮಾಡಿದ್ರು. ನಾನು ಈ ಲೆಸನ್ ಅನ್ನ ಹೇಳುವಾಗ ಇದು ಸರ್ಪಗಂಧಿ ಅಂತ ಹೇಳಿ, ಸರ್ಪಗಂಧಿ ಅನ್ನುವಂತ ಬಳ್ಳಿ ಅಂತ ಹೇಳ್ತಾರ.
ಅಂದ್ರೆ ಸರ್ಪಗಂಧಿ ಅನ್ನುವಂಥದ್ದು ಒಂದು ಬಳ್ಳಿ ಎಂಥದ್ದಿರುತ್ತಂದ್ರ ಆ ಆ ನಾವು ಹಾವು ಕಡ್ದಾಗ ಆ ಬಳ್ಳಿಯನ್ನ ನಾವು ಔಷಧವಾಗಿ ತಗೊಂಡ್ವಿ ಅಂದ್ರ ನಾವು ಆ ಪಾರಾಗಿ ಉಳಿಬಹುದು, ಸಾಯಲಾರ್ದ ಪಾರಾಗಿ ಉಳಿಬಹುದು ಅನ್ನುವಂಥದ್ದು ಒಂದು ಬಳ್ಳಿ ಐತಿ. ಆ ಬಳ್ಳಿ ಬಗ್ಗೆ ಐತ್ರಿ ಇದು ಅಂತ ಹೇಳಿ ಒಂದಿಷ್ಟು ಹಳ್ಳಿ ಹುಡುಗರು ನನಗೆ ಹೇಳಿದ್ರು. ನನಗೂ ಗೊತ್ತಿರಲಿಲ್ಲ, ಇದ್ದಿರ್ಬೋದೇನೋ ಅಂತ ತಿಳ್ಕೊಂಡು ನಾನು ಅನ್ಕೊಂಡೆ. ಇಲ್ಲಿ ಏನು ಈ ಲೆಸನ್ದೊಳಗ ಆ ಒಂದು ಬಳ್ಳಿ ಐತಲ್ಲ, ಆ ಬಳ್ಳಿಯನ್ನ ಕುರಿತು ಒಬ್ಬರು ಒಂದರೊಳಗ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಪರಿಚಯ ಒಬ್ರು ಮಾರ ಅಂತ ಹೇಳಿ. ಆ ಮಾರ ಏನ್ ಮಾಡ್ತಾರ, ಹಿರಿಯರು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಆ ಬಳ್ಳಿ ಬಗ್ಗೆ ಒಂದು ಬಿಜಾರ್ ಆಗಿರುವಂತ, ಒಂದು ಯುನೀಕ್ ಆಗಿರುವಂತ, ಒಂದು ಆಶ್ಚರ್ಯವಾಗಿರ್ತಕ್ಕಂತ ಒಂದು ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಒಂದು ಸ್ಯಾಂಪಲ್ ಹಂಗ ಕತೆ ಹೇಳ್ತೀನಿ. ಇದರ ಬಂದದ್ದು, ಒಂದ್ಸಲ ಈ ಬಳ್ಳಿ ಎಲಿಯೊಳಗ ಜಿಂಕೆ ಬೇಟೆಯಾಡಿ ಗುಡ್ದಾಗ ಈ ಬಳ್ಳಿ ಎಲ್ಲಿನ ಹಾರ್ಕೊಂಡು ಆ ಬಳ್ಳಿ ಎಲ್ಲಿ ಒಳಗ ಆ ಮಾಂಸ ಕಟ್ಕೊಂಡು ಮನಿ ಬಂದು ಅಡಿಗೆ ಮಾಡ್ಬೇಕಂತ ಮಾಂಸ ಬೆಚ್ಚಿದ್ರ ಆ ಬಳ್ಳಿಯೊಳಗಿನ ಶಕ್ತಿಯಿಂದಾಗಿ, ಎಲಿಯೊಳಗಿನ ಶಕ್ತಿಯಿಂದಾಗಿ ಆ ಪ್ರಾಣಿಯ ಮಾಂಸ ಯಾವ್ದದು ಜಿಂಕಿ ಮಾಂಸ, ಬಕ್ ಅಂತ ಹೇಳಿ, ಆ ಜಿಂಕಿ ಮಾಂಸ ನಿಜವಾದ ಜಿಂಕಿ ಆಗಿ ಜಿಕ್ಕೊಂತ ಹೋಗ್ಬಿಡ್ತು ಅಂತ ಹೇಳ್ತಾರ. ಯಾಕ ಹಂಗಾಯ್ತು ಅಂತಂದ್ರ ಆ ಔಷಧಿ ಏನು ಬಳ್ಳಿ ಎಲಿಯೊಳಗ ಅಂತ ಶಕ್ತಿ ಐತಿ. ಜೀವ ಹೋಗಿರುವಂತ, ಚರ್ಮ ಸುಲಿದಿರ್ತಕ್ಕಂಥ ಮಾಂಸದಿಂದ ಒಂದು ನಿಜವಾದಂತ ಒಂದು ಜೀವಂತ ಪ್ರಾಣಿಯಾಗಿ ಮಾಡುವಂತ ಶಕ್ತಿ ಬಳ್ಳಿ ಒಳಗ ಐತಿ ಅಂತ ಒಂದು ಇದ್ರೊಳಗೆ ಬರ್ತದ. ಮತ್ತ ಇನ್ನೊಂದು ಕತೆ ಹೇಳ್ತಾರ. ಈ ಬಾಳ ಬರ್ತಾವ ಈ ಇದ್ರೊಳಗ. ಒಂದ್ ಮಾರ ಅಂತ ತಾನೇ ಅವನೇ ಈ ಕುಡುಗೋಲಿನಿಂದ ಕೈಯನ್ನ ಕತ್ತರಿಸ್ಕೊಂಡಿರ್ತಾನ, ಬ್ಲಡ್ ಬರ್ತಿರ್ತೈತಿ ಅಲ್ಲೇ ಗುಡದೊಳಗ. ಅದರ ಎಲಿನ, ಅದೇ ಬಳ್ಳಿನ, ಅದ್ರದೇ ಒಟ್ಟೆ ಇಡೀ ಪಾಠದಲ್ಲಿ ಒಂದು 5-6 ಕಥೆಗಳನ್ನ ಹೇಳ್ಯಾರ. ಏನ್ರಿ ಇದೇ ಬಳ್ಳಿ ಬಗ್ಗೆ ಯಾರು ಹೇಳ್ತಾರ, ಮಾರ ಹೇಳ್ತಾರ. ಆ ಕತಿ ಏನದಲ್ಲ, ಇನ್ನೊಂದು ಕತಿ ಹೇಳ್ಬಿಡ್ತೇನೆ ಸಂಕ್ಷಿಪ್ತವಾಗಿ. ಮಾರ ಒಂದ್ಸಲ ಕುಡುಗೋಲಿನಿಂದ ತನ್ನ ಕೈಯನ್ನ ಕತ್ತರಿಸ್ಕೊಂತಾನ ಕೆಲಸ ಮಾಡುವಾಗ. ಅಲ್ಲಿ ಏನಾಗತ್ತಂದ್ರ, ಅಲ್ಲೇ ಕಾಡಿನಲ್ಲಿ ಇರ್ತಕ್ಕಂಥ ಒಂದು ಬಳ್ಳಿ ಎಲಿ ತಗೊಂಡು ಅದನ್ನ ಕೈಗೆ ಕಟ್ಕೊಂಡು ಲುಂಗಿ ಹರ್ಕೊಂಡು ಅದ್ರ ಅರ್ಬಿ ಸುತ್ತಕೊಂಡು ಮಣಿ ಬಂದು ಡಾಕ್ಟರ್, ಒಬ್ಬರು ಫಾರಿನ್ ಡಾಕ್ಟರ್ ಇರ್ತಾರ, ವೈಟ್ ಡಾಕ್ಟರ್, ಅವ್ರ ಕಡೆ ಬಂದು ತೋರಿಸ್ಬೇಕು, ಟ್ರೀಟ್ಮೆಂಟ್ ತಗೋಬೇಕು ಅಂತ ತಿಳ್ಕೊಂಡು ಬಂದಾಗ ಆ ಲುಂಗಿ ಅರ್ಬಿ ಏನ್ ಹರಿದು ಕಟ್ಟಿದ್ದಾರಲ್ಲ ಅದನ್ನ ಬೆಚ್ಚಿದ್ರು. ಎಲ್ಲಿ ಬೆಚ್ಚಿದ್ರು ಅಲ್ಲಿ ಏನೇನೋ ಇಲ್ಲ, ರಕ್ತದ ಕಲಿ ಅಲ್ಲ, ಇವನ್ನ ಗಾಯ ಸಹಿತ ಇಲ್ಲ, ಎಲ್ಲ ಗಾಯ ಸಹಿತ ಮಾದ್ ಬಿಟ್ಟೈತಿ. ಒಂದ್ ಅರ್ಧ ತಾಸ್ನಾಗ ಆಗಿರ್ಬೋದು ಬಹುತೇಕ, ಕಾಡಿನಿಂದ ಮನೆ ಬರೋದ್ರೊಳಗಾಗಿ. ಕುಡುಗೋಲು ಕತ್ತರಿಸಿದಂತ ಕೈ ಮೇಲೆ ಗಾಯ ಆಗಿರ್ತಕ್ಕಂಥದ್ದು ಒಂದ್ ಅರ್ಧ ತಾಸಿನೊಳಗ ಅದರದ ಕಲಿ ಸಹಿತ ಇರ್ಲಿಲ್ಲ. ಕಾರಣ ಏನಂತಂದ್ರೆ ಆ ಬಳ್ಳಿಯಲ್ಲಿರ್ತಕ್ಕಂಥ ಔಷಧ ಗುಣ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಔಷಧ ಗುಣಗಳಂತ ಬಳ್ಳಿ ಅದು. ಸೊ ಏನಂದ್ರೆ ಅಂತ ಬಳ್ಳಿ ಬಗ್ಗೆ ನಾನು 1-2 ಸಂಕ್ಷಿಪ್ತ ಕತೆ ಹೇಳಿದೆ. 5-6 ಕಥೆಗಳನ್ನ ಹೇಳ್ತಾರ ಮಾರ ಅವರು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಪೂರ್ಣಚಂದ್ರ ತೇಜಸ್ವಿ ಅವರು ತಾವೇ ಹೇಳ್ತಾರ, ನನಗಂತೂ ಶಾಕ್ ಆಯ್ತು ಅವ್ರು ಹೇಳೋ ಕತೆ ಕೇಳಿ ಅಂತ ಹೇಳಿ. ಅಂತ ಒಂದು ಬಳ್ಳಿ, ಅದು ಯಾವ್ದಪ್ಪ ಬಳ್ಳಿ, ಸುಮಾರು 20 ವರ್ಷ ಬೇಕಾಯ್ತಂತೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಆ ಬಳ್ಳಿ ಬಗ್ಗೆ. 20 ವರ್ಷ ಯಾಕೆ ಬೇಕಾಗಿರ್ಬೇಕಂತ ವಿಚಾರ ಮಾಡ್ತೀರ ನೀವ್ರಿ. ಯಾಕೆ ಬೇಕಾಗಿರ್ಬೇಕಂದ್ರೆ ಗೊತ್ತಿರುವಂತ ಜನ ಆ ಬಳ್ಳಿ ಎದಕ್ ಬರ್ತ, ಯಾರ ರೋಗಕ್ ಬರ್ತ ಅಂತ ಗೊತ್ತಿರೋ ಜನ ಹೇಳಾಕ ರೆಡಿ ಇಲ್ಲ. ಯಾರನ್ನ ಕೇಳಿದ್ರ ನಮ್ಗೆ ಗೊತ್ತಿಲ್ಲ ಅಂತಾರ. ಯಾಕೆ ಹೇಳುದಿಲ್ಲ ಅಂತಂದ್ರೆ ನಿಜವಾಗಿ ಅವ್ರಿಗೆ ಗೊತ್ತಿಲ್ಲೋ ಏನು, ಅದ್ರ ಗುಣ ಹೇಳ್ಬಿಟ್ರೆ ಆ ಬಳ್ಳಿ ತನ್ನ ಗುಣನ ಕಳ್ಕೊಂಡ್ಬಿಡ್ತೈತು ಅನ್ನುವಂತ ಕಾರಣಕ್ಕ ಈ ಅದ್ರ ಬಗ್ಗೆ ಆಯುರ್ವೇದಿಕ್ ಔಷಧ ಬಗ್ಗೆ ಗೊತ್ತಿರ್ತಕ್ಕಂಥ ಜನ ಹೇಳಲಿಲ್ಲ. ಒಂದು ಸಣ್ಣ ವಿಷಯ ತಿಳ್ಕೊಬೇಕಾದ್ರೂ ವರ್ಷಗಟ್ಲೆ ಹೋಗಿರ್ಬೇಕು ಅವ್ರಿಗೆ. 20 ವರ್ಷ ಕಳೆದಾರೆ ಈ ಬಳ್ಳಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸಂಗ್ರಹ ಮಾಡಬೇಕಾದ್ರೆ.
ಅಂದ್ರೆ ಗೊತ್ತಿರೋ ಜನ ಸಾಕಷ್ಟು ಇದ್ರು, ಬಟ್ ಹೇಳಾಕ ರೆಡಿ ಇಲ್ಲ. ಇದು ಕಾರಣ ಇರಬಹುದು. ಓಕೆ, ಬರ್ರಿ ಫ್ರೆಂಡ್ಸ್, ಈ ಪಾಠದೊಳಗ ಏನ್ ಐತಿ ಎಂಬುದನ್ನ ನೋಡೋಣ. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಪೂರ್ಣಚಂದ್ರ ತೇಜಸ್ವಿ. ಪ್ರೀ ರೀಡಿಂಗ್ ಆಕ್ಟಿವಿಟಿ. ನಮಗ ಈ ಟೆಕ್ಸ್ಟ್ ಬುಕ್ ಕಮಿಟಿ ಅವರು ಕೇಳುವಂತ ಪ್ರಶ್ನೆ ಇದು. ಅಂದ್ರೆ ಇಲ್ಲಿ ಏನ್ ಕೇಳ್ತಾರ, ಇದ ಮ್ಯಾಟರ್ ಲೆಸನ್ ದಲ್ಲಿ ಬರ್ತೈತಿ. ನಮಗ್ ಕೇಳ್ತಾರ, ಆರ್ ಯು ಅವೇರ್ ಆಫ್, ನಿಮಗೆ ಇದ್ರ ಬಗ್ಗೆ ಪರಿಚಯ ಐತನಪ್ಪ ಮಕ್ಕಳೇ ಅಂತ ಹೇಳಿ. ಏನ್ ಪರಿಚಯ ಅಂದ್ರ, ದ ಥೆರಾಪ್ಯೂಟಿಕ್ ವ್ಯಾಲ್ಯೂ ಆಫ್ ಕಾಮನ್ಲಿ ಯೂಸ್ಡ್ ಸ್ಪೈಸಸ್. ನಮ್ಮ ಮನ್ಯಾಗ ದಿನಾಲು ಸಾಂಬಾರ್ ಪದಾರ್ಥ ಯೂಸ್ ಮಾಡ್ತೀವಿ. ಆ ಸಾಂಬಾರ್ ಪದಾರ್ಥದಲ್ಲಿ ಥೆರಾಪ್ಯೂಟಿಕ್ ವ್ಯಾಲ್ಯೂ ಐತಿ. ನಿಮ್ಗೆ ಏನಾದ್ರು ಗೊತ್ತೈತೇನ್ರಿ ಅದ್ರ ಬಗ್ಗೆ ಅಂತ ಪೂರ್ಣಚಂದ್ರ ತೇಜಸ್ವಿ ಅವರು ನಮಗ ಗೊತ್ತಿರ್ಲಾರ್ದ ನಾವು ಸಾಂಬಾರ್ ಪದಾರ್ಥದೊಳಗಿನ ಏನ್ ತಿಂತೀವಲ್ಲ ಅದರೊಳಗೆ ನಮ್ಗೆ ಗೊತ್ತೈತೋ ಇಲ್ಲ ಎಂಬುದನ್ನು ನಮಗೆ ಅರಿವು ಮಾಡಿಕೊಡ್ತಾರ. ಸ್ಪೈಸಸ್ ಅಂದ್ರೆ ಸಾಂಬಾರ್ ಪದಾರ್ಥ, ಮಸಾಲೆ. ಯಾವ್ದ್ಯಾವ್ದ್ರಲ್ಲಿ ಥೆರಾಪ್ಯೂಟಿಕ್ ವ್ಯಾಲ್ಯೂ ಇದೆ? ಟರ್ಮರಿಕ್, ಕ್ಯೂಮಿನ್, ಮಸ್ಟರ್ಡ್, ಸೀಸೇಮ್, ಸಿನ್ನಮನ್, ಕ್ಲವ್, ಗಾರ್ಲಿಕ್, ಜಿಂಜರ್, ಪೆಪ್ಪರ್ ಎಟ್ಸೆಟ್ರಾ. ಇವೆಲ್ಲ ನಮ್ಮ ಕಿಚನ್ ದಲ್ಲಿ ಇರುವಂತ ಕಾಮನ್ ಥಿಂಗ್ಸ್ ಇವು. ಕಮಾಡಿಟೀಸ್, ಕಾಮನ್ ಥಿಂಗ್ಸ್ ಇವು. ಟರ್ಮರಿಕ್ ಅರಿಶಿಣ, ಕ್ಯೂಮಿನ್ ಜೀರಿಗೆ, ಜೀರಿಗೆ, ಮಸ್ಟರ್ಡ್ ಸಾಸ್ವಿ, ಸೀಸೇಮ್ ಎಳ್ಳು, ಸಿನ್ನಮನ್ ಈ ಚಕ್ಕಿ ದಾಲ್ಚಿನ್ನಿ, ಕ್ಲವ್ ಲವಂಗ, ಗಾರ್ಲಿಕ್ ಬೆಳ್ಳುಳ್ಳಿ, ಜಿಂಜರ್ ಶುಂಠಿ, ಪೆಪ್ಪರ್ ಮೆಣಸು. ಅಡಿಗೆ ಮನೆಯೊಳಗ ಸಿಗುವಂತ ಅಡಿಗೆ ಹಾಕುವಂತ ಈ ಪದಾರ್ಥಗಳಲ್ಲಿ ಏನೈತಂತಾರ ಅವರು ಥೆರಾಪ್ಯೂಟಿಕ್ ಕ್ವಾಲಿಟಿ ಐತಿ ಅಂತ ಕರೀತಾರ. ಥೆರಾಪ್ಯೂಟಿಕ್ ವ್ಯಾಲ್ಯೂ ಅಂದ್ರೆ ಏನು? ಥೆರಾಪ್ಯೂಟಿಕ್ ಅಂದ್ರೆ ಏನು? ಹೆಲ್ಪಿಂಗ್ ಯು ಟು ರಿಲ್ಯಾಕ್ಸ್ ಆರ್ ಫೀಲ್ ಬೆಟರ್. ನಾವೇನಾದರೂ ರಿಲ್ಯಾಕ್ಸ್ ಆಗ್ಬೇಕಂದ್ರೆ, ನಾವೇನಾದರೂ ಫೀಲ್ ಬೆಟರ್ ಆಗ್ಬೇಕಂದ್ರೆ ನಮಗೆ ಈ ಅರಿಶಿಣ, ಈ ಸಾಸಿವೆ, ಎಳ್ಳು, ಜೀರಿಗೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಮೆಣಸು ಇವು ಪದಾರ್ಥಗಳು ನಮ್ಮ ಕಾಯಿಲೆಯನ್ನ ದೂರ ಮಾಡ್ತವ, ನಮಗ ರಿಲ್ಯಾಕ್ಸ್ ಮಾಡ್ತವ. ಈ ವಸ್ತುಗಳಲ್ಲಿ ಕಾಯಿಲೆ ದೂರ ಮಾಡುವಂತ ಗುಣ ಐತಿ. ನಿಮಗ್ ಗೊತ್ತೈತೇನಪ್ಪ ಅಂತ ಕೇಳ್ತಾರೆ. ಇದನ್ನ ಯಾಕೆ ಕೇಳಿದ್ರು ಅಂತಂದ್ರ, ನಾವು ಇವತ್ತಿನ ದಿವಸ ಏನಾದ್ರೂ ಕಾಯಿಲೆ ಆದ್ರೆ ಹಾಸ್ಪಿಟಲ್ಗೆ ಹೋಗ್ತೀವಿ, ಮೆಡಿಕಲ್ ಶಾಪ್ ಹೋಗ್ತೀವಿ. ಅದಕ್ಕಿಂತ ಬೆಟರ್ ಅಂದ್ರೆ ನಮ್ಮ ಕಾಡಿನಲ್ಲಿ, ನಮ್ಮ ಹೊಲದಲ್ಲಿ ಸಿಗತಕ್ಕಂತ ಔಷಧಿ ಬಳ್ಳಿಗಳು, ಟ್ರೀ ಬಾರ್ಕ್, ಕಾಯಿ, ಬೇರು, ಹೂವು, ಎಲಿ, ಔಷಧಿ ಗುಣ ಸಾಕಷ್ಟು ಗುಣವನ್ನು ಹೊಂದಿರತಕ್ಕಂಥ ಅದಾವು. ನಾವು ಭಾರತೀಯರು ಇಂಡಿಯಾ ಈಸ್ ರಿಚ್ ಬಟ್ ಇಂಡಿಯನ್ಸ್ ಆರ್ ಪೂವರ್ ಅಂತ ಹಂಗ ಯಾರೋ ಹೇಳ್ತಾರ್ರಿ. ಇದೇ ಕಾರಣಕ್ಕೆ ಹೇಳಿರ್ಬೇಕು. ನಮ್ಮಲ್ಲಿ ಇಷ್ಟು ರಿಚ್ ಔಷಧಿ ಇದ್ರೂ ಔಷಧಿ ಗುಣವುಳ್ಳ ಬಳ್ಳಿಗಳು, ಎಲ್ಲ ಎಲೆಗಳು, ಕಾಡುಗಳಲ್ಲಿರ್ತಕ್ಕಂಥ ಇವು ಎಲ್ಲ ಸಿಕ್ಕರೂ ಕೂಡ ನಮಗದ್ರ ಬಗ್ಗೆ ಗೊತ್ತೇ ಇಲ್ಲ. ನಾವು ಮತ್ತೆ ಔಷಧ ಅಂಗಡಿಗೆ ಹೋಗ್ತೀವಿ. ಯಪ್ಪ ಪುಣ್ಯಾತ್ಮ, ನಿಮಗೆ ನಮ್ಮ ಕಾಡಿನ ಬಗ್ಗೆ, ನಮ್ಮ ಔಷಧಿ ಗುಣಗಳ ಬಗ್ಗೆ ಉಳ್ಳಂತ ಥೆರಾಪ್ಯೂಟಿಕ್ ಈ ಲೀವ್ಸ್, ಫ್ರೂಟ್, ನಟ್, ಬಾರ್ಕ್, ರೂಟ್, ಫ್ಲವರ್ ಇದೆಲ್ಲ ಗೊತ್ತೈತನಪ್ಪ ನಿಮಗೆ. ಇದ್ರಾಗ ಸಾಕಷ್ಟು ಒಳ್ಳೇದಾಯ್ತು ನಮ್ಮ ಕಾಡಿನೊಳಗ, ತಿಳ್ಕೊಡ್ರಿ, ಅದನ್ನ ಬಳಸ್ಕೋರಿ ಅಂತ ತಿಳ್ಕೊಂಡು ಹೇಳುವಂತ ಉದ್ದೇಶ ಈ ಪ್ರಶ್ನೆ ಆಗಿದೆ. ಬರ್ರಿ ಸರ್ ಹೇಳ್ತಾರ. ಪೂರ್ಣಚಂದ್ರ ತೇಜಸ್ವಿ ಇಲ್ಲಿದಾರ ನೋಡ್ರಿ. ಇವರು
ಅವ್ರ ಫ್ರೆಂಡ್ಸ್ ಇವರು. ಇದ್ರಾಗೊಬ್ಬ ಮಾರ ಅಂತದನ, ಒಬ್ಬ ಸಣ್ಣಪ್ಪ ಅಂತದನ. ಪಾಠ ಓದ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತೈತಿ. ಸರ್ ಹೇಳ್ತಾರ, ಪೂರ್ಣಚಂದ್ರ ತೇಜಸ್ವಿ ಸರ್, ಕುವೆಂಪು ಅವ್ರ ಮಗ ಇವರು. ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರ ಮಗ ಇವರು. ದಿಸ್ ಈಸ್ ಅಂದ್ರೆ ಈ ಪಾಠ, ಇಡೀ ಪಾಠನೇ. ದಿಸ್ ಈಸ್ ಇಡೀ ಲೆಸನ್ ದ ಸ್ಟೋರಿ ಆಫ್ ಅನ್ ಅನ್ಯೂಸುವಲ್ ಮೆಡಿಸಿನಲ್ ಕ್ರೀಪರ್. ಒಂದು ಬಳ್ಳಿ ಬಗ್ಗೆ ನಿಮಗೆ ಹೇಳ್ತೀನಿ ಇಡೀ ಪಾಠದುದ್ದಕ್ಕೂ. ಅನ್ಯೂಸುವಲ್ ಅಂದ್ರೆ ಅಸಾಮಾನ್ಯ, ಸಾಮಾನ್ಯ ಅಂದ್ರೆ ಇಲ್ಲೆಲ್ಲ ನಮ್ಮ ಕೈ ಕಾಲಾಗ ಸಿಗ್ತಿರ್ತಾವ ಬಳ್ಳಿಗಳು ಸಾಕಷ್ಟು. ಹೊಲಕ್ಕೆ ಹೋದಂದ್ರೆ ಆ ಬಳ್ಳಿ ಈ ಬಳ್ಳಿ ಅಂತ ಸಾಕಷ್ಟು ಸ್ಥಳಕ್ಕೆ ಬೆಳಕ್ ಹಾಕೊಂಡಿರ್ತಾವ. ಅಂತ ಬಳ್ಳಿ ಅಲ್ಲ ಇದು, ಅನ್ಯೂಸುವಲ್ ಮೆಡಿಸಿನಲ್ ಕ್ರೀಪರ್ ಇದು. ಇಡೀ ಪಾಠದಲ್ಲಿ ಅದರ ಅನ್ಯೂಸುವಾಲಿಟಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ದೇರ್ ವೇರ್ ಸೋ ಮೆನಿ ಸ್ಟೋರೀಸ್ ಅಬೌಟ್ ದಿಸ್ ಕ್ರೀಪರ್. ಈ ಕ್ರೀಪರ್ ಐತಲ್ಲ ಅದ್ರ ಬಗ್ಗೆ ಕಥೆನ ಬಾಳ ಅದಾವ್ರಿ. ಬಹಳ ಕಥೆಗಳು ಹೇಳ್ತಾರ ಆ ಬಳ್ಳಿ ಬಗ್ಗೆ. ಅದರೊಳಗ ಸಮ್ ಟ್ರೂ ಅದಾವ್ರಿ, ಸಮ್ ಇಮ್ಯಾಜಿನರಿ ಅದಾವ್ರಿ, ಅಂಡ್ ಸಮ್ ಟೋಟಲಿ ಫಾಲ್ಸ್ ಅದಾವ್ರಿ. ಮಾರ ಅಂತ ಒಬ್ಬ ವ್ಯಕ್ತಿ ಬರ್ತಾನ ಈ ಪಾಠದೊಳಗ. ಆ ಮಾರ ಒಬ್ಬ ವ್ಯಕ್ತಿ ಪೂರ್ಣಚಂದ್ರ ಅವರಿಗೆ ಆ ಬಳ್ಳಿ ಬಗ್ಗೆ ಇರ್ತಕ್ಕಂಥ 5-6 ಕಥೆಗಳನ್ನ ಹೇಳ್ತಾನ. ಮತ್ತು ಬೇರೆದವರು ಹೇಳಿರ್ಬಹುದು. ಆ ಎಲ್ಲ ಕಥೆಗಳು ಎಷ್ಟು ಅನ್ಯೂಸುವಲ್ ಅದಾವಂದ್ರ ಒಂದಿಷ್ಟು ಟ್ರೂ ಇರ್ಬಹುದ್ರಿ, ಒಂದಿಷ್ಟು ಒಂಚೂರು ಅರ್ಧಮರ್ಧ ಆ ಕಲ್ಪನೆ, ಒಂದು ಅರ್ಧಮರ್ಧ ಸತ್ಯ ಇದ್ದದ್ದು ಇರ್ಬೋದು. ಒಂದಿಷ್ಟಂತೂ ಸಂಪೂರ್ಣ ಸುಳ್ಳು ಅಂತ ಪೂರ್ಣಚಂದ್ರ ತೇಜಸ್ವಿ ಅವರೇ ಹೇಳ್ತಾರ. ಉದಾಹರಣೆ ಈಗ ಜಿಂಕಿ ಅಂತ ಹೇಳಿದ್ನಲ್ಲಿ ನಿಮಗೆ. ಹೆಂಗ್ ಸಾಧ್ಯತೆ ಹೇಳ್ರಿ? ಕತ್ತರಿಸಿ ಇಬ್ರು ಇರ್ತಾರ ಅವರು. ಒಂದು ಜಿಂಕಿ ಬೇಟೆಯಾಡಿ ಕತ್ತರಿಸಿ ತಾನೊಂದಿಷ್ಟು ಮಾಂಸ ಇವನೊಂದಿಷ್ಟು ಮಾಂಸ ಹಂಚ್ಕೊಂತಾರ. ಮಾರ ಅಂತ ಅವ, ಇನ್ನೊಬ್ಬರು. ಮಾರ ತಂದು ತನ್ನ ಹೆಂಡತಿಗೆ ಕೊಟ್ಟು ಅದನ್ನ ಅಡಿಗೆ ಮಾಡೋ ಮಾಂಸನ ಅಂತ ಕೊಟ್ಟಾಗ ಅವನ ಹೆಂಡತಿ ಬಿಚ್ಚಿದ್ರೆ ಅಲ್ಲಿ ಜೀವಂತ ಜಿಂಕಿತ್ತು ಅಂತ ಮಾರ ಪೂರ್ಣಚಂದ್ರ ಅವರಿಗೆ ಹೇಳ್ತಾರ. ಅವಾಗ ಪೂರ್ಣಚಂದ್ರ ಅವರು ಮನಸ್ಸಿನಲ್ಲಿ ಅನ್ಕೋತಾರ ಇದು ಸಂಪೂರ್ಣ ಫಾಲ್ಸ್ ಅಂತೇಳಿ. ಹಿಂಗ ಮಾರ ಹೇಳೋ ಕತಿ, ಜನರು ಹೇಳೋ ಕತಿ ಈ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಒಂದಿಷ್ಟು ಟ್ರೂ ಅದಾವ್ರಿ, ಒಂದಿಷ್ಟು ಇಮ್ಯಾಜಿನರಿ ಅದಾವ್ರಿ, ಅಂಡ್ ಒಂದಿಷ್ಟು ಅಂತೂ ಟೋಟಲಿ ಫಾಲ್ಸ್ ಅಂತಾರ ಪೂರ್ಣಚಂದ್ರ ತೇಜಸ್ವಿ ಅವರು. ಟು ಗೋ ಬಿಯಾಂಡ್ ದೀಸ್ ಸ್ಟೋರೀಸ್ and learn more some facts about this plant took me almost 20 years. ಈ ಎಲ್ಲ ಕಥೆಗಳನ್ನ ಮೀರಿ ನಾನು ಹೋಗ್ಲಿಕ್ಕೆ ಮತ್ತಿನ್ನೊಂದಿಷ್ಟು ಮೋರ್ ಅಂಡ್ ಮೋರ್ ಆ ಪ್ಲಾಂಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಟ್ ಟುಕ್ ಮೀ 20 years. ಶಾಕಿಂಗ್ ಕೊಟ್ಟಾರ ನೋಡ್ರಿ ಎಕ್ಸಲ್ಮೆಂಟರಿ ಮಾರ್ಕ್. 20 ವರ್ಷ ಬೇಕಾಯ್ತು. ಯಾಕೆ ಅಂತ ಹೇಳಿದ್ನಲ್ಲ ರೀಸನ್. ಯಾರು ಹೇಳಕ್ ರೆಡಿ ಇಲ್ಲ ಅದ್ರ ಬಗ್ಗೆ ಗೊತ್ತಿರುವಂತ ವ್ಯಕ್ತಿಗಳ. ಒಂದ್ಸಲ ಏನಾಯ್ತು ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರ ಪೂರ್ಣಚಂದ್ರ ತೇಜಸ್ವಿ ಅವರು. ಇದು ನಮಗ್ ಹೇಳ್ತಾರೆ, ಇದು ಎಲ್ಲ ನಮಗ್ ಹೇಳಿದ್ರೆ ಇಷ್ಟೊತ್ತಿನ ತನಕ ಈ ಕತಿ ಬಗ್ಗೆ ಏನು ಅಂತೇಳಿ. ಯಾವ ಕತಿ ಅಂದ್ರೆ ಇಲ್ಲಿ ಬಳ್ಳಿ ಸುತ್ತಾರ ನೋಡ್ರಿ, ಇದ ಬಳ್ಳಿ. ಇದು ಹೇಳಿದ್ನಲ್ಲ ನಮ್ಮ ಹಳ್ಳಿ ಒಳಗ ಇದೆಲ್ಲ, ನಮ್ದು ಹಳ್ಳಿ ಕಾಲೇಜ್ ಅದಲ್ಲ. ಹುಡುಗರು ಏನ್ ಹೇಳ್ತಾರಂದ್ರೆ ಇದಕ್ಕೆ ಸರ್ಪಗಂಧಿ ಬಳ್ಳಿ ಅಂತ ಹೇಳಿದಾರೆ. ನೀವು ತಿಳ್ಕೊಬಹುದು ಅಥವಾ ಇನ್ನೊಂದು ಇದ್ದಿರಬಹುದು. ನಮ್ಮ ಹುಡುಗರು ಹೇಳಿದ್ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಪೂರ್ಣಚಂದ್ರ ತೇಜಸ್ವಿ ಎಲ್ಲೆಲ್ಲೂ ಇದು ಸರ್ಪಗಂಧಿ ಅಂತ ಹೇಳೇ ಇಲ್ಲ. ಬಟ್ ಕೆಲವೊಂದನ್ನ ಹೇಳ್ತಾರ. ಅಂದ್ರ ಒಂದು ಬರ್ತೈತಿ ಮುಂದೆ ಲೆಸನ್ದಾಗ ಯಾಕದು ಇದಕ್ಕೆ ಯಾಕೆ ಸರ್ಪಗಂಧಿ ಅಂತಾರಂದ್ರ, ಹಾವು ಮುಂಗುಷಿ ಇದು ಮಂಗೂಸ್ ಏನಿರ್ತೈತಲ್ಲ, ಕೌಕಾಲು ಅಂತ ಇರ್ತೈತಿ ಒಂದು ಪಕ್ಷಿ. ಅದು ಯಾವುದು ರತ್ನ ಪಕ್ಷಿ ಅಂತಾರ, ಕೆಂಪಗ ಕರ್ರಗ ಇರ್ತೈತಿ ನೋಡ್ರಿ. ಆ ಕೌಕಾಲು ಮತ್ತು ಮಂಗೂಸ್ ಸ್ನೇಕ್ ಜೊತೆಗೆ, ಹಾವಿನ ಜೊತೆಗೆ ಫೈಟಿಂಗ್ ಮಾಡ್ತಾವ್ರಿ. ಫೈಟಿಂಗ್ ಮಾಡಿಬಿಟ್ಟು ಹಾವಿನ ಜೊತೆಗೆ ಏನಾದ್ರು ಕಡಿಯಲ್ಪಟ್ಟು ಅಂದ್ರೆ ಸೀದಾ ಹೋಗಿ ಆ ಬಳ್ಳಿನ ಕಚ್ತಾವ್ರಿ. ಕಚ್ಚಿದಾಗ ಅವು ವಿಷದಿಂದ ಪಾರಾಗಿ ಸಾಯಲಾರ್ದ ಉಳಿತಾವ. ಅದಕ್ಕೆ ಈ ಬಳ್ಳಿ ಸರ್ಪಗಂಧಿ ಇರಬಹುದು ಅಂತ ಹೇಳಿ ನಮ್ಮ ಹುಡುಗರು ಗೆಸ್ ಮಾಡಿದ್ರು. ಬರ್ರಿ ಈ ಸಣ್ಣಗ ಚಲೋ ಮಾಡ್ತಾರೆ. ಈ ಬಳ್ಳಿಯ ಮಹತ್ವ, ಇಂಪಾರ್ಟೆನ್ಸ್ ಆಫ್ ದಿಸ್ ಕ್ರೀಪರ್ all along the lesson is told. But first, what is said? A coffee seed bed has to be protected from the sun by putting up a shade over it. ಒಂದ್ಸಲ ನಡೀತಿರ್ತೈತಿ ಇದು. ಏನಂದ್ರೆ ಒಂದು ಕಾಫಿ ಸೀಡ್ ಬೆಡ್. ಕಾಫಿ ಸೀಡ್, ಕಾಫಿ ಬೀಜ ಹಾಕಿದಂಥದ್ದೊಂದು, ಬೀಜ ಹಾಕಿದಂಥ ಜಾಗ.
ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಸನ್. ಬಿಸಿಲು ಬೀಳಬಾರ್ದ್ರಿ ಅದಕ್ಕೆ. ಈ ಈರುಳ್ಳಿ ಐತ್ ನೋಡ್ರಿ, ಈರುಳ್ಳಿನ ಹಂಗಾರಿ ಬಟ್ ಆರ್ಬೇಕಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ಬೇಕಾಗ್ತೈತಿ, ಮ್ಯಾಗ್ ಒಂದಿಷ್ಟು ಶೇಡ್ ಮಾಡ್ಬೇಕಾಗ್ತೈತಿ, ನೆರಳು ಮಾಡ್ಬೇಕಾಗ್ತೈತಿ. ಆ ಶೇಡ್ ಮಾಡಕ್ಕಂತ ತಿಳ್ಕೊಂಡು ಏನಾಗ್ತೈತ ಒಂದು ವ್ಯವಸ್ಥೆ ನಡೆಸಿದ್ರು. ಎ ಕಾಫಿ ಸೀಡ್ ಬೆಡ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಮಾಡ್ಬೇಕಾಗಿತ್ತದನ್ನ. ಎದರಿಂದ ಪ್ರೊಟೆಕ್ಟ್ ಮಾಡ್ಬೇಕಾಗಿತ್ತಂದ್ರ ಫ್ರಮ್ ದ ಸನ್. ಓಕೆ ಹೆಂಗ್ ಪ್ರೊಟೆಕ್ಟ್ ಮಾಡ್ತೀರಿ ಅದನ್ನ ಸೀಡ್ ಬೆಡ್ ಸೂರ್ಯನ ಬಿಸಿಲಿನಿಂದ ಅಂದ್ರೆ ಬೈ ಪುಟ್ಟಿಂಗ್ ಅಪ್ ಎ ಶೇಡ್, ಅದ್ರ ಮ್ಯಾಲ ನೆರಳು ಮಾಡ್ಬೇಕ್ರಿ. ಓವರ್ ಇಟ್ ಅಂದ್ರೆ ಕಾಫಿ ಸೀಡ್ ಬೆಡ್ ನಡೆದಿತ್ತು. ಮ್ಯಾಗ ತಗಡ್ ಹಾಕೋದು ಹಿಂಗತೆ ಮಾಡಿ ನೆರಳು ಮಾಡ್ತಾರ. ಈರುಳ್ಳಿ ನೋಡ್ರಿ ಮ್ಯಾಗ ತಗಡ್ ಹಾಕಿರ್ತಾರ್ರಿ, ಗಾಳಿ ಆಡ್ತಿರ್ಬೇಕು ಬಟ್ ಬಿಸಿಲು ಬೀಳಬಾರ್ದು. ಬಿಸಿಲು ಬಿದ್ರೆ ಕೆಟ್ಟ ಹೋಗ್ಬಿಡ್ತೈತಿ. ಬಹುತೇಕ ಅದ ತರ ಇತ್ತು ಕಾಫಿ ಸೀಡ್ ಇದು. ಹಿಂಗ ಒಂದು ಕೆಲಸ ನಡೆದಿತ್ತ ಪೂರ್ಣಚಂದ್ರ ತೇಜಸ್ವಿಯವರು ಊರೊಳಗಿದ್ದಾರೆ. ಅವಾಗ ಏನಾಯ್ತು ಅಂದ್ರೆ ಒನ್ಸ್ ವಿ ವೇರ್ ಎರೆಕ್ಟಿಂಗ್, ವಿ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಅದರ ಅದ್ರೊಳಗೆ. ಇವ್ರದ್ದು ಕಾಫಿ ಎಸ್ಟೇಟ್ ಹಿಂಗತೆ ಇರ್ತಾವ್ರಿ, ಇದ್ದು ರೀ, ಐತಿ, ಮುಂದ ಬರ್ತ ಗೊತ್ತಾಗತ್ತೆ ನಿಮ್ಗೆ. ಒನ್ಸ್ ವಿ ವರ್ ಎರೆಕ್ಟಿಂಗ್ ಅಂತಂದ್ರ ಬಿಲ್ಡಿಂಗ್ ರೀ, ಕಟ್ಟಿ ನೆಟ್ಟಗ ನಿಲ್ಸೋದು. ಒಂದ್ ಬಿಲ್ಡಿಂಗ್ ಕಟ್ಟಕತ್ತಿದ್ರು. ಏನು ಬಿಲ್ಡಿಂಗ್ ಅಂದ್ರೆ ಬ್ಯಾಂಬೂ ಫ್ರೇಮ್ ಅದು. ಯಾತಕ್ಕಂತಂದ್ರೆ ಸೈಡ್ ಬ್ಯಾಂಬೂ ಫ್ರೇಮ್ ಇಟ್ಟು, ಮ್ಯಾಗ್ ಒಂದು ಬ್ಯಾಂಬೂ ಫ್ರೇಮ್ ಇಟ್ಟು, ಅದ್ರ ಮ್ಯಾಗ ಏನಾದ್ರು ಸ್ವಲ್ಪ ಹೊದಿಕೆ ಹಾಕಿ ಶೇಡ್ ಮಾಡಿ ಕಾಫಿ ಸೀಡನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗಿತ್ತು ಸಣ್ಣದಿಂದ. ಆ ಕೆಲಸ ನಡೆದಿತ್ತು. ಒನ್ಸ್ ವಿ ವರ್ ಎರೆಕ್ಟಿಂಗ್ ಎ ಬ್ಯಾಂಬೂ ಫ್ರೇಮ್ ನಡೆದಿತ್ತು. ಒಂದೇನೋ ಕತಿ ಹೇಳ್ತಾರ, ಈ ಗುರುರಾಜ್ ಕರ್ಜಗಿ ಸರ್ ಅದಾರಲ್ಲ, ಆ ಕತಿ ರೂಪದಲ್ಲಿ ಬಹಳ ಬ್ಯೂಟಿಫುಲ್ ಹೇಳ್ತಿರ್ತಾರೆ. ಏನೋ ಒಂದು ವಿಷಯ ಹೇಳ್ಬೇಕಾದ್ರೂ ಸಹಿತ ಲಿಸ್ನರ್ಸ್ಗೆ ಅದು ಹಿತ ಆಗುವಂಗ, ಹಿಡಿಸುವಂಗ ಹೇಳ್ತಾರ. ಅಂತದೊಂದು ಸ್ಟೈಲ್ ಪೂರ್ಣಚಂದ್ರ ತೇಜಸ್ವಿ ಅವರು ಉಪಯೋಗ ಮಾಡ್ತಾರಲ್ಲ. ನಾವು ಒಂದ್ಸಲ ಅಂತಾರ ತಮ್ಮದ ಕತೆ ಹೇಳ್ತಾರ, ನಾವ್ ಒಂದ್ಸಲ ಬ್ಯಾಂಬೂ ಫ್ರೇಮ್ ಕಟ್ಟಾಕತ್ತಿದ್ವಿ, ಬಿಲ್ಡಿಂಗ್ ಮಾಡಾಕತ್ತಿದ್ವಿ. ಫಾರ್ ಸಚ್ ಎ ಶೇಡ್, ಇಂಥದ್ದೊಂದು ಶೇಡ್ ಇಲ್ಲಿ ಹೇಳ್ತಾರಲ್ಲ, ಇಂಥ ಶೇಡ್ ಕಾಫಿ ಬೆಡ್ ಪ್ರೊಟೆಕ್ಟ್ ಮಾಡಿದ ಸಲ ಒಂದು ಬ್ಯಾಂಬೂ ಫ್ರೇಮ್ ಅಂದ್ರೆ ಈ ಫ್ರೇಮ್ ಅಂದ್ರ ಚಟ್ ಅಂತೀವಲ್ರಿ, ಹೆಂಗತಿ ಈ ಕುರಿಗಳನ್ನ ಹಾಕಿಡ್ಲಿಕ್ಕೆ ಬಿದಿರಿಂದ ಮಾಡಿರ್ತಾರಲ್ಲ, ಅದಕ್ಕೆ ಫ್ರೇಮ್ ಅಂತಾರ. ಅಂತದೊಂದು ಮಾಡ್ಲಿಕ್ಕೆ ಹತ್ತಿದ್ವಿ ಫಾರ್ ಸಚ್ ಎ ಶೇಡ್. ಅಂಡ್ ವಿ ನೀಡೆಡ್ ಸಮಥಿಂಗ್, ನಮಗೊಂದಿಷ್ಟು ಏನೋ ಬೇಕಾತು. ನಾವು ಕಟ್ಟಾಕತ್ತಿದ್ವಿ, ಯಾರೇ ಇದು ಬ್ಯಾಂಬೂ ಫ್ರೇಮ್ ಕಟ್ಟಾಕತ್ತಿದ್ವಿ, ಒಂದಿಷ್ಟು ಏನೋ ಬೇಕಾತು. ವಿ ನೀಡೆಡ್ ಸಮಥಿಂಗ್. ಅವು ಏನ್ ಬೇಕಾತು ಸರ್ ಅಂತಂದ್ರೆ, ವಿತ್ ವಿಚ್ ವಿ ಕುಡ್ ಟೈ ದ ಕೇನ್ ಪೀಸಸ್ ಅಂದ್ರೆ ಈ ಬಿದಿರಿನ ಗಳ ಇರ್ತಾವಲ್ಲ, ಬಿದಿರಿನ ಕೇನ್ ಅಂದ್ರೆ ಬಿದಿರಿನ ಗಳಾರೆ. ಆ ಬಿದಿರಿನ ಗಳ ಇರ್ತಾವಲ್ಲ, ಅದನ್ನ ಒಂದ್ರ ಮೇಲಂತೂ ಕ್ರಿಸ್ ಕ್ರಾಸ್ ಆಗಿ ಅಡ್ಡ ಉದ್ದ ಇಟ್ಕೊಂತ ಹೋಗ್ತಾರೆ. ಇಟ್ಟ ಮೇಲೆ ಅದನ್ನ ಅಲ್ಲೇ ಒಂದು ಹುರಿ, ಒಂದು ಸುತ್ತಳಿ, ಒಂದು ದಾರ ತಗೊಂಡೆಲ್ಲ ಕಟ್ಟಬೇಕಾಗ್ತೈತಲ್ರಿ. ಅದಕ್ಕ ಒಂದಿಷ್ಟು ಏನೋ ಅದನ್ನ ಕಟ್ಲಿಕ್ಕೆ ಕೇನ್ ಪೀಸಸ್ ಅನ್ನ ಕಟ್ಲಿಕ್ಕೆ ಎಲ್ಲಿಟ್ಟಿದ್ರು ಕೇನ್ ಪೀಸಸ್ ಅಂದ ಪ್ಲೇಸ್ ಅಕ್ರಾಸ್ ದ ಫ್ರೇಮ್. ಹಿಂಗೊಂದು ಇರ್ತೈತ್ರಿ, ಅದು ಹಿಂಗಿರ್ತೈತೆ, ಇಲ್ಲಿ ಇರ್ತೈತೆ ನೋಡ್ರಿ, ಹಿಂಗತೆ ಫ್ರೇಮ್ ಇರ್ತಾವ್ರಿ. ಅವ್ರು ಅದನ್ನ ಹಿಂಗತೆ ಕಟ್ತಾರ, ಒಂದ್ರ ಮ್ಯಾಗ ಒಂದು ಬಿದಿರಿಟ್ಟು. ಈ ಕ್ರಾಸ್ ಆಗ್ತತಿಲ್ಲ, ಈ ಜಾಗ ಇಲ್ಲಿ ಕ್ರಾಸ್ ಆಗುತ್ತಲ್ಲ, ಇಲ್ಲಿ ಒಂದ್ ಏನಾರು ತಗೊಂಡು ಕಟ್ಟಬೇಕಲ್ಲ. ಆ ಬಿದಿರು ಈ ಬಿದಿರು ಅಡ್ಡ ಉದ್ದ ಇಟ್ಟಿರುವಂತ ಬಿದಿರುಗಳನ್ನ ಆ ಬಿದಿರು ಕಟ್ಟಾಕ ಒಂದೇನೋ ಸುತ್ತಳಿ, ನಮ್ಮ ಊರಾಗಾದ್ರ ಸುತ್ತಳಿತ್ತು ದಾರ ತಗೊಂತೇವ್ರಿ. ಬಟ್ ಅವ್ರ ಮಗ್ಲ ಕಾಡ ಸಾಕಷ್ಟು ಐತಿ, ಹೋಗೋದೈತಿ, ಬಳ್ಳಿ ಹರ್ಕೊಂಬರೋದೈತಿ, ಅದ ಬಳ್ಳಿನ ಉಪಯೋಗ ಮಾಡೋದೈತಿ. ಹಂಗ ಏನ್ ಮಾಡ್ತಿದ್ರು ಅಂದ್ರೆ ಅಂತದ್ದೊಂದು ಬಳ್ಳಿ ಬೇಕಾಗಿತ್ತು ಇವ್ರಿಗೆ. ಕತಿ ಇದು ಗುರುರಾಜ್ ಕರ್ಜಗಿ ಸರ್ ಹೇಳ್ತಾರಲ್ಲ, ಹಂಗತೆ ಕತಿ ಹೇಳಕತ್ತಾರ ನಮ್ಗೆ ಈಗ ಕಟ್ಟಿದ್ದು. ಸೊ ವಿ ಸೆಂಟ್ ಸಣ್ಣ ಕಳಿಸಿದ್ವಿ, ಲೇ ಸಣ್ಣ ಕಾಡಿಗೆ ಹೋಗು, ಒಂದಿಷ್ಟು ಏನಾದ್ರು ಬಿದಿರು ಕಟ್ಟಾಕ ಒಂದಿಷ್ಟು ಏನಾದ್ರು ತಗೊಳ್ಬಾರಪ್ಪ ಅಂತೇಳಿ. ಟು ಗೆಟ್ ಸಮ್ ಕ್ರೀಪರ್ಸ್, ಬಳ್ಳಿ ತಗೊಂಡ್ಬಾರ ಒಂದಿಷ್ಟು ಫ್ರಮ್ ದ ಫಾರೆಸ್ಟ್, ಹೋಗ್ತೀಯಾ ಅಂತೇಳಿ ಸಣ್ಣಪ್ಪನ ಕಳಿಸ್ಕೊಟ್ರು. ಯಾರನ್ನ ಕಳಿಸ್ಕೊಟ್ರು? ಸಣ್ಣಪ್ಪನ ಕಳಿಸ್ಕೊಟ್ರು. ಸಣ್ಣಪ್ಪ ಆಯ್ತು ಅಂತ ಹೋದ್ರಿ. ಇವರೆಲ್ಲ ಮಗ್ಲ ರಿಲೇಟಿವ್ಸ್ ಇರ್ಬೇಕು, ಇಲ್ಲ ಫ್ರೆಂಡ್ಸ್ ಇರ್ಬೇಕು, ಇಲ್ಲ ಕೂಡಿ ಒಕ್ಕಲ್ತನ ಕೆಲಸ ಮಾಡೋರು ಇದ್ದಿರ್ಬಹುದು. ಎಸ್, ಇವರೆಲ್ಲ ಸ್ನೇಹಿತರಿರ್ಬೋದು. ಸಣ್ಣಪ್ಪ ಹೋದ,
ಕಾಡಿಗೆ ಸ್ವಲ್ಪ ಹೊತ್ತಾದ್ಮೇಲೆ ತಗೊಂಡು ಬಂದ. ಹಿ ಬ್ರಾಟ್ ಎ ಹೋಲ್ ಬಂಡಲ್. ಒಂದ್ ಸ್ವಲ್ಪ ಬಳ್ಳಿ ತೊಂಬಾರೋ ಅಂದ್ರೆ ಪುಣ್ಯಾತ್ಮ ಒಂದ್ ದೊಡ್ಡ ಬಂಡಲ ತಂದ್ಬಿಟ್ಟವರೆ. ಹೋಲ್ ಬಂಡಲ್ ತಂದು ಇಟ್ರು. ಪೂರ್ಣಚಂದ್ರ ತೇಜಸ್ವಿಯವ್ರು ಅಲ್ಲೇ ಅದಾರ. ಮಾರ ಅಂತ ಇಡೀ ಪಾಡ್ದುದ್ದಕ್ಕೂ ಇವನೇ ಹೀರೋ, ಹೆಚ್ಚಿಲ್ಲ ಕತಿ ಇದ್ರ ಬಳ್ಳಿ ಬಗ್ಗೆ ಇವರೇ ಹೇಳ್ಕೊಂತ ಹೋಗ್ತಾರ. ಮಾರ ಓಪನ್ಡ್ ದ ಬಂಡಲ್. ಬಂಡಲ್ ಓಪನ್ ಮಾಡಿದ ಮಾರ. ಪೂರ್ಣಚಂದ್ರ ತೇಜಸ್ವಿಯವ್ರು ಅಲ್ಲೇ ಇದ್ರು. ವೈಲ್ ಸಿಫ್ಟಿಂಗ್, ಸಿಫ್ಟ್ ಅಂತಾರೆ ಇದಕ್ಕೆ. ಈ ಸ್ಪೆಲ್ಲಿಂಗ್ ಸರಿಯಾಗಿ ನೋಡ್ಕೊಡ್ರಿ. SHIFT ಶಿಫ್ಟ್ ಅಂದ್ರೆ ಒಂದ್ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವರ್ಗಾವಣೆ ಆಗುದು ಅಂತ ಆಗ್ತದೆ. ಶಿಫ್ಟ್ ಅದು. ಇದು ಸಿಫ್ಟ್ ಅಂತೈತಿ. ಎಸ್ ಅದು SHI ಅಲ್ಲ. ಹಿಂಗ ಸಿಫ್ಟ್ ಅಂದ್ರ ಒಂದನ್ನೊಂದು ಬೇರ್ಪಡಿಸೋದು. ಈಗ ಈರುಳ್ಳಿ ನೋಡಿರನ, ಸಣ್ಣ ಈರುಳ್ಳಿ ಒಂದ್ ಕಡೆ ಹಾಕ್ತಾರ, ಮಿಡಲ್ ಈರುಳ್ಳಿ ಇನ್ನೊಂದ್ ಮತ್ತೊಂದ್ ಕಡೆ ಹಾಕ್ತಾರ, ದೊಡ್ಡ ಗಡ್ಡಿ ಮತ್ತೊಂದ್ ಕಡೆ ಹಾಕ್ತಾರ. ಸಿಫ್ಟ್ ಮಾಡೋದು, ಸೋಸುದು. ಇಲ್ಲಕಂತಂದ್ರ ಕೇರ್ಫುಲ್ ಆಗಿ ಸಪರೇಟ್ ಮಾಡ್ತಕ್ಕಂಥದ್ದು. ಸಣ್ಣ ದೊಡ್ಡ ಹಿಂಗತೆ ಗಟ್ಟಿ ಬೆಳ್ಳಿ, ಸ್ವಲ್ಪ ಪಳ್ಳದ ಬೆಳ್ಳಿ, ಚಲೋದ್ ಹಾಕೊಳ್ಳೋದು, ಉಪಯೋಗ ಇರ್ಲಾರ್ದು ಒಗೆಯುದು, ಹಿಂಗತೆ ಮಾಡುವಂತ ಒಂದು ಪ್ರೋಸೆಸ್ ಇರ್ತದಲ್ಲ, ಅದಕ್ಕೆ ಸಿಫ್ಟಿಂಗ್ ಅಂತ ಕರೀತಾರ. ಮಾರ ಇವ್ರು ಯಾರ ಸಣ್ಣ ಅದ ಏನ್ ಮಾಡ್ತಾರ, ಬಂಡಲ್ ಆಫ್ ಕ್ರೀಪರ್ ತಂದು ಒಗದ್ರು. ಮಾರ ಏನ್ ಮಾಡ್ಲಿಕ್ಕೆ ಅದನ್ನ ಸಿಫ್ಟಿಂಗ್ ಮಾಡ್ಲಿಕ್ಕೆ ಸಿಫ್ಟಿಂಗ್ ಮಾಡುವಾಗ ಒಂದು ಶಾಕಿಂಗ್ ಆತಪ್ಪ ಮಾರಾಗ. ಏನಾಯ್ತು, ಹಿ ಸಡನ್ಲಿ ಲುಕ್ಡ್ ಅಟ್ ಒನ್ ಆಫ್ ದ ಕ್ರೀಪರ್ಸ್. ಅದ್ರಾಗ ಕ್ರೀಪರ್ ಒಂದೇ ಇರ್ಲಿಲ್ರಿ. ಆ ಬಳ್ಳಿ ಈ ಬಳ್ಳಿ ಒಂದು 4 ತರದ ಬಳ್ಳಿಗಳನ್ನ ಕಿತ್ಕೊಂಡು ಒಂದು ಬಂಡಲ್ ತಗೊಂಡು ಬಂದಿದ್ದಾವ. ಆ ಬಳ್ಳಿಗಳ ಬಂಡಲ್ ನಲ್ಲಿ ಒಂದು ಬಳ್ಳಿ ನೋಡಿದ ಶಾಕ್ ಆಗ್ಬಿಟ್ಟ ಮಾರ. ಅದೇ ಬಳ್ಳಿದು, ಅದೇ ಸರ್ಪಗಂಧಿ ಬಳ್ಳಿ. ಮಾರ ಓಪನ್ ದ ಬಂಡಲ್ ಅಂಡ್ ವೈಲ್ ಶಿಫ್ಟಿಂಗ್, ಆ ಬಳ್ಳಿ ಈ ಬಳ್ಳಿ ಚಲೋ ಬೇಕಾದದ್ದು ಬೇಡದ ಕಿತ್ತೊಗೆದು ಮಾಡ್ಕೊಂತಿದ್ದಾಗ ಹಿ ಸಡನ್ಲಿ ಲುಕ್ಡ್ ಅಟ್ ಒನ್ ಆಫ್ ದ ಕ್ರೀಪರ್ಸ್. ಒಂದು ಬಳ್ಳಿ ಇತ್ತು. ಪೂರ್ಣಚಂದ್ರ ತೇಜಸ್ವಿಯವ್ರು ಗೊತ್ತಿಲ್ಲದ ಬಳ್ಳಿ ಯಾವ್ದು ಅಂತ ಹೇಳಿ, ಯಾಕೆ ಹಿಂಗತೆ ಮಾರ ಮಾಡ್ದ ಅಂತ ಹೇಳವರು. ಹಿ ಸಡನ್ಲಿ ಲುಕ್ಡ್ ಅಟ್ ಒನ್ ಆಫ್ ದ ಕ್ರೀಪರ್ಸ್ ಅಂಡ್ ಸ್ಕೋಲ್ಡೆಡ್ ಸಣ್ಣ. ಬಳ್ಳಿ ನೋಡಿದ್ರು, ಹೇ ಸಣ್ಣ ಏನ್ರಿ ನೀನು ಹಿಂಗತೆ ಬೇದ್ರು. ಸ್ಕೋಲ್ಡ್ ಅಂದ್ರೆ ಗದರ್ಸೋದ್ರಿ, ಬೈಯೋದು, ಬೆದರ್ಸೋದು. ಏನೋ ಯಾಕೋ ಎಲ್ಲಿ ಹೋಗಿದ್ರಿ ನೀನು ಇಷ್ಟೊತ್ತಕ್ಕೆ ಕ್ಲಾಸ್ಗೆ ಲೇಟ್ ಹೊಡಿದ್ರು ನಿನಗ, ಹಿಂಗತೆ ಸ್ಕೋಲ್ಡ್ ಅಂತ ಕರೀತಾರೆ. ಸಡನ್ಲಿ ಮಾರ ಏನ್ ಮಾಡಿಬಿಟ್ಟ, ನೋಡಿದವನ ಸಣ್ಣ ತಂದಿದ್ದಲ್ಲ ಬಳ್ಳಿ, ಅವನಿಗೆ ಗದರ್ಸ್ಬಿಡ್ತಾನ. ಮಾರ ಏನಂತ ಗದರ್ಸ್ತಾನ ಇಲ್ಲ ಇತ್ತು ನೋಡಿ. ಹೇ why did you pluck this, you fool? ಲೇ ಇದನ್ನ ಯಾಕೆ ತಂದು, ಫೂಲ್ ಮೂರ್ಖ ಅಂತೇಳಿ ಬೈತಾರ. ಅಂದ್ರ ಈ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಶಾಕ್ ಆಯ್ತು. ಯಾಕೆ ಮಾರ ಈ ಬಳ್ಳಿ ನೋಡಿ ಹಿಂಗಂತ. ನಮ್ಮಂತವ್ರಾದ್ರೆ ಮಗ ಹೋಗ್ಬಿಡ್ತವೆ, ಏನಾಯ್ತಾ ಎದಕ್ ಬೇಕ್ರಿ, ಏನೋ ಮಾಡಿದ್ರೆ ಊರ್ ಚಿಂತೆಗೆ ಏನೋ ಆತಂತಲ್ಲ, ನಮ್ಗೆ ಯಾಕೆ ಬೇಕಂತೇಳಿ. ಬಟ್ ಪೂರ್ಣಚಂದ್ರ ತೇಜಸ್ವಿಯವ್ರು ಹಾಗಲ್ಲ. ಎಲ್ಲದನ್ನು ಕ್ಯೂರಿಯಾಸಿಟಿ ತಿಳ್ಕೊಬೇಕು. ಅದ್ರಾಗ ಈ ಮೆಡಿಸಿನಲ್ ಈ ಪ್ಲಾಂಟ್ಸ್ ಟ್ರೀಸ್ ಬಗ್ಗೆ ಅಂತೂ ಬಹಳ ಕಾತ್ರ ಅವ್ರಿಗೆ. ಇದರಲ್ಲಿ ಏನೋ ಐತಿ, ಮಾರ ಇಷ್ಟ ಯಾಕೆ ಶಾಕ್ ಅದ ಅವಲ್ಲ. ಎಸ್, ಕಣ್ಣಾಗ್ಲಿಸಿ ಕಿವಿ ಆಗ್ಲಿಸಿ ಕೇಳಲಿಕ್ಕತ್ತಿದ್ರು. ಏನಾಗ್ತೈತೆ ಅಂತಂದಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ನೋಡ್ತಾ ಇರ್ರಿ. SSLCದು ಬಹುತೇಕ ಇದನ್ನ ಹಾಕ್ತೀನಿ ನೋಡ್ರಿ. ಇವತ್ತು ಒಂದು ಗ್ರಾಮ ಕ್ವಶನ್ ಬ್ಯಾಂಕ್ ನೊಳಗಿನ ಅವ್ರದ್ದೊಂದು ಕ್ವಶನ್ ಬ್ಯಾಂಕ್ ಬಿಟ್ಟಾರ. SSLCದು ಕನ್ನಡ ಮೀಡಿಯಂದವ್ರದ್ದು ಒಂದು ಎ ಹೀರೋ ಅಂತ ಐತಿ. ಅಲ್ಲಿ ಬಂದಿರುವಂತ 1 ಮಾರ್ಕ್ ಕ್ವಶನ್ಸ್ ಗಳನ್ನ ಇವತ್ತು ಹಾಕೋ ಸಾಧ್ಯತೆ ಐತಿ. ಎಸ್ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ. ಬಾಯ್ ಫ್ರೆಂಡ್ಸ್, ಸಿ ಯು.